ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅಕ್ಷರಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆಯ ಹೆಸರು ಸೋಮನಾಥ್, ನನ್ನ ತಾಯಿಯ ಹೆಸರು ನವ್ಯ. ನಾವು ಹೊಸಕೋಟೆಯಲ್ಲಿ ವಾಸಿಸುತ್ತಿದ್ದೇವೆ. ನಾನು ದೀಪಂ ಜ್ಯೋತಿ ಶ್ಲೋಕವನ್ನು ಹೇಳುತ್ತಿದ್ದೇನೆ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನಃ, ದೀಪೇನ ಸಾಧ್ಯತೆ ಸರ್ವಂ, ದೀಪಲಕ್ಷ್ಮೀ ನಮೋಸ್ತುತೆ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೇನ ಸಾಧ್ಯತೆ ಸರ್ವಂ, ದೀಪಲಕ್ಷ್ಮೀ ನಮೋಸ್ತುತೆ. ದೀಪದ ಜ್ಯೋತಿಯು ಪ್ರತ್ಯಕ್ಷ ಪರಬ್ರಹ್ಮ ಸ್ವರೂಪವಾಗಿದೆ. ಹೊರಗಿನ ಕತ್ತಲನ್ನು ನಾಶ ಮಾಡುವವ ಸೂರ್ಯನಾರಾಯಣನಾಗಿದ್ದಾನೆ. ಅದರ ಬೆಳಕು ಪ್ರತಿಯೊಂದು ಜೀವಿಯ ಕೈ ಹಿಡಿದು ನಡೆಸುವ ರಕ್ಷಕನಾಗಿದ್ದಾನೆ, ಅಂದರೆ ಜನಾರ್ದನನಾಗಿದ್ದಾನೆ. ಅದೇ ರೀತಿ ಸಂಧ್ಯಾದೀಪದ ಬೆಳಕು ರಾತ್ರಿಯ ಅಂಧಕಾರವನ್ನು ಕಳೆದು ನಮಗೆ ಉತ್ಸಾಹ ಹುರುಪನ್ನು ತುಂಬಿ ಹೊಸ ಚೈತನ್ಯವನ್ನು ನೀಡಿದರೆ, ನಮ್ಮ ಅಂತರಂಗದ ಅಜ್ಞಾನದ ಅಂಧಕಾರವನ್ನು ಕಳೆಯಲು ನಮ್ಮಲ್ಲಿರುವ ಜ್ಞಾನದ ಜ್ಯೋತಿಯು ಸದಾ ಪ್ರಜ್ವಲಿಸುತ್ತಿರುತ್ತದೆ. ಈ ಎರಡೂ ಜ್ಯೋತಿಯ ಸಹಾಯದಿಂದ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು. ಅಜ್ಞಾನದ ಕತ್ತಲೆಯನ್ನು ಕಳೆಯುವ ಜ್ಯೋತಿಯಿಂದ ಸುಖ, ಶಾಂತಿ, ವಿದ್ಯಾ, ಬುದ್ಧಿ, ಜ್ಞಾನ ಸಂಪತ್ತು, ಐಶ್ವರ್ಯ ಎಲ್ಲವನ್ನೂ ಪಡೆಯಬಹುದು. ಈ ರೀತಿ ಎಲ್ಲ ಸಂಪತ್ತನ್ನು ನೀಡುವ ದೀಪಲಕ್ಷ್ಮಿಗೆ ಶಿರಬಾಗಿ ನಮಿಸೋಣ. ಧನ್ಯವಾದಗಳು.